ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಪಾವ್ ಬ್ರೆಡ್ಡಲ್ಲಿ ಎಗ್ ಫ್ರೈ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಮೆಥಡು. ಇದು ಬ್ರೇಕ್ಫಾಸ್ಟ್ಗಾಗಲಿ ಸ್ನ್ಯಾಕ್ಸಾಗಲಿ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಪಾವ್ ಬ್ರೆಡ್ ಇದ್ದರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು. ಒಂದು 5 ಎಗ್ಗು ನಾನು 4 ಪೀಸ್ ಬ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ತವ ಮೇಲೆ ಆಯಿಲ್ ಅಪ್ಲೈ ಮಾಡಿಕೊಂಡು ಈ ಬ್ರೆಡ್ನ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 2 ಕಡೆನೂ ಜಾಸ್ತಿ ಫ್ರೈ ಆಗೋದು ಬೇಡ, ಸುಮ್ಮನೆ ಸ್ವಲ್ಪ ಹಸಿ ಬೇಡ ಅನ್ನೋದಷ್ಟೇ. ನೋಡಿ, ಎಗ್ನ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. 5 ಎಗ್ಸ್ ಇದೆ ಅದರಲ್ಲಿ. ನಾನು ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಈಗ ಎಲ್ಲೋ ವೈಟು ಸಪ್ರೇಟ್ ಮಾಡ್ತಾಯಿದ್ದೀನಿ. ಎಲ್ಲೋ ಜೊತೆ ನಾನೀಗ ರೆಡ್ ಚಿಲ್ಲಿ ಫ್ಲೆಕ್ಸು, ಆರಿಗೇನೋ, ಸಾಲ್ಟು, ಪೆಪ್ಪರು, ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಸಾಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಬ್ರೆಡ್ ಮೇಲೆ ಚೆನ್ನಾಗಿ ಮಸಾಲೆ ಕೂತ್ಕೊಳ್ಳುತ್ತೆ. ನೋಡ್ಕೊಳ್ಳಿ, ಖಾರ ನಿಮ್ಗೆ ಹೆಂಗೆ ಬೇಕು, ಉಪ್ಪು ಖಾರ ಎಲ್ಲ ಸ್ವಲ್ಪ ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಟೇಸ್ಟ್ ತಗಟ್ಟಾಗಿ ಹಾಕ್ಕೊಳ್ಳಿ. ಇದಕ್ಕೆಲ್ಲ ಈ ಪೇಸ್ಟ್ ಹಾಕೋದ್ರಿಂದ ಬಾಂಡಿಂಗ್ ಚೆನ್ನಾಗಿರುತ್ತೆ, ಮಸಾಲೆ ಬಿದ್ದೋಗೋದಿಲ್ಲ, ಬ್ರೆಡ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನೀಗ ಈ ವೈಟ್ ಎಗ್ನೆಲ್ಲ ಚಿಕ್ಕದಾಗಿ ಪೀಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ವೈಟ್ ಎಗ್ನೆಲ್ಲ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡೆ ವೈಟ್ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮತ್ತು ನೋಡಿ, ಉಪ್ಪು ಖಾರ ಎಲ್ಲ ಮಿಕ್ಸ್ ಆದಮೇಲೆ ಈ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಪೀಸ್ಗಳು. ಕಟ್ಟಾಗಿರೋ ಈ ವೈಟ್ ಪೀಸ್ನ ಇದರಲ್ಲೇ ಹಾಕ್ಬಿಡೋಣ. ಈಗ ಮಾಡಿ ಮಿಕ್ಸ್ ಮಾಡೋಣ. ಮತ್ತೆ ಇನ್ನೊಂದು ಸಲ ಉಪ್ಪು ಖಾರ ಎಲ್ಲ ಇದಕ್ಕೆ ಮಿಕ್ಸ್ ಆಗೋ ಹಾಗೆ. ಎಗ್ಗಲ್ಲಿ ತುಂಬ ವೆರೈಟಿ ಮಾಡ್ಬೋದು ಫ್ರೆಂಡ್ಸ್, ತುಂಬ ವೆರೈಟಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ತವ ಮೇಲೆ ಸ್ವಲ್ಪನೇ ಎಣ್ಣೆ ಅಪ್ಲೈ ಮಾಡೋಣ. ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಲೈಟಾಗಿ ಬ್ರೆಡ್ ತಗೊಳ್ಳೋಣ. ಅದರಲ್ಲಿ ಈ ಪಲ್ಯನ, ಈ ಸ್ಟಫಿಂಗ್ನ ಚೆನ್ನಾಗಿ ಫಿಲ್ ಮಾಡಿಬಿಟ್ಟು 2 ಕಡೆನೂ ತವ ಮೇಲೆ ಫ್ರೈ ಮಾಡೋಣ. ಮತ್ತು ಪಾವ್ ಬ್ರೆಡ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, 5 ನಿಮಿಷ ಸಾಕು ಫ್ರೈ ಆದರೆ. ಅಷ್ಟೇ. ಆನಿಯನ್ ಕಟ್ ಮಾಡಿ ಥರ ಸ್ಟಿಕ್ ಜೊತೆ ಇಟ್ಬಿಡೋಣ, ಇಲ್ಲಾಂದರೆ ಬಿದ್ದೋಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಟೇಸ್ಟು ಕೆಚಪ್ ಜೊತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.